ನಿಮಗಾಗಿನೇ ಮತ್ತೆ ಒಂದು ರೌಂಡ್ ಸುತ್ಕೊಂಡ್ಬಂದಿದ್ದೀನಿ ಆ ಕೇವ್ನ ತೋರಿಸೋದಕ್ಕೆ. ಕೇವ್ ಮೀನ್ಸ್ ನೋಡಿ ಇದು ಮೆನ್ಷನ್ ಮಾಡಿದ್ದಾರೆ ವಿತ್ ಟೈಮ್. ಏನು ಗೊತ್ತಾ, ತುಂಬ ಸಲ ನಾನು ದಟ್ಸ್ ವೈ ಅನ್ನೋ ಒಂದು ವರ್ಡ್ನ ಯೂಸ್ ಮಾಡ್ತಾ ಇದ್ದೆ ಅಂತ. ಯಾವ ಕಡೆ ಹೋಗ್ಬೇಕು? ಏನು ನಿನ್ನ ನೇಮ್? ಸಾಗರ್. ಹೌದಾ? ಸಮಾಧಿ ಇರೋದು ಇಲ್ಲೇನೆ ನೋಡಿ, ಇಲ್ಲಿ ಕಟೌಟು ಬಾಸ್ದು. ನಿಂಗೆ ಹೆಂಗೆ ಅನ್ನಿಸ್ತಾ? ಚೆನ್ನಾಗಿತ್ತು, ಪ್ಲೇಸ್ ಎಲ್ಲ ಚೆನ್ನಾಗಿದೆ. ಹಾಂ, ಸಖತ್ತಾಗಿದೆ. ಇನ್ನೊಂದ್ಸಲ ಬಂದು ನೋಡ್ಬೇಕು ಇಲ್ಲೆಲ್ಲ ಪ್ಲೇಸ್ ಎಲ್ಲ. ಓಕೆ, ಒಬ್ಬನೇ ಚೆನ್ನಾಗಿದೆ. ಥ್ಯಾಂಕ್ ಯು ಬಾ. ವಾ, ನಮ್ಮ ಕಮಲೇಶ್ಗೆ ಒಂದು ಥ್ಯಾಂಕ್ಸ್ ಹೇಳಿ ಹಂಗೆ. ಇರೋದೊಂದು ಜೀವನ, ಹಿಂದೇನಾಯ್ತು ನೆನಪಿಲ್ಲ, ಮುಂದೇನಾಗುತ್ತೋ ಗೊತ್ತಿಲ್ಲ. ನಾವೇನ್ ತಿಂತೀವಿ, ಎಲ್ಲಿ ಮಲಗ್ತೀವಿ ಎಲ್ಲ ಬರ್ದ್ಬಿಟ್ಟಿದ್ದಾನೆ. ವಿಧಿ ನಮ್ದೇನಿಲ್ಲ. ಹಲೋ ಗೈಸ್, ಶುಭೋದಯ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿನಯ್ಸ್ ಮಿನಿಯಾ. ಫಸ್ಟ್ ಟೈಮ್ ಅಂತ ಕಾಣುತ್ತೆ ಗೈಸ್, ಇಷ್ಟು ಬೇಗ ಎದ್ಬಿಟ್ಟು ಹೋಗ್ತಾ ಇದ್ದೀನಿ. ಎಲ್ಲಿಗೆ ಅಂತ ನಿಮಗೆ ಗೊತ್ತೇ ಇದೆ, ತಿಮ್ಮಪ್ಪನ ಬೆಟ್ಟ. ಎಸ್, ತಿಮ್ಮಪ್ಪನ ಬೆಟ್ಟ ಇಲ್ಲಿಂದ 70 ಕಿಲೋಮೀಟರ್ ಇದೆ ಹೆಬ್ಗೋಡಿಯಿಂದ. ಈ ಹೆಬ್ಗೋಡಿ ಬಿಟ್ಬಿಟ್ಟು ಜಿಗಣಿಗೆ ಹೋಗ್ತಾ ಇದ್ದೀನಿ. ನಮ್ಮ ಹುಡುಗ ಒಬ್ಬ ಬರ್ತಾನಂತೆ, ಅವನ್ನ ಪಿಕ್ ಮಾಡ್ಕೊಂಡು ಹೋಗೋಣ. ನಮ್ಮ ಹಜಾರ್ ಲೈಟ್ ನೋಡಿ, ಬೋತ್ ಬ್ಯಾಕ್ ಸೈಡು ಆನ್ ಆಗಿದೆ. ಫಸ್ಟ್ ಟೈಮ್ ಅಂತ ಕಾಣುತ್ತೆ ನೀವು ನೋಡ್ತಾ ಇರೋದು. ಪಾಪುಗೆ ಫೀಡ್ ಮಾಡಿಸ್ಲೇಬೇಕಲ್ಲ. ಇಷ್ಟು ದಿನ 11 ಗಂಟೆಗೆ ಅಥವಾ 10 ಗಂಟೆಗೆ ಎದ್ಬಿಟ್ಟು ಹೋಗ್ತಾಯಿದ್ದೆ. ಅವಾಗ ಹೇಳ್ತಾ ಇದ್ದೆ ಶುಭೋದಯ ಅಂತೇಳಿ. ಬಟ್ ಫಸ್ಟ್ ಟೈಮ್ ಅಂತ ಕಾಣುತ್ತೆ ಆ ಶುಭೋದಯ ಅನ್ನೋ ಒಂದು ಹೊರಡಿಗೂ ಮೀನಿಂಗ್ ಬಂದಿದ್ದು. ಟೈಮ್ ಎಕ್ಸಾಕ್ಟ್ 5:30 ಆಗಿದೆ. ಏನೋ ಕೊಲೇಟು ಚಪ್ಪಲಿ ಹಾಕಂಗಿಲ್ವಾ? ಓಕೆ ಬಾ. ಅಟ್ ಪ್ರೆಸೆಂಟ್ ಕಗ್ಲಿಪುರದಲ್ಲಿದ್ದೀನಿ. ಆ್ಯಂಡ್ ಎಸ್, ವಯಾ ಬನ್ನೇರಘಟ್ಟ ಫಾಸ್ಟ್ ಒಳಗಡೆ ಬಂದೆ. ಆ್ಯಕ್ಚುಲಿ ನಾನು ಅಲ್ಲೇ ನೈಸ್ ರೋಡಲ್ಲೇ ಹೋಗ್ಬಿಟ್ಟು ಅಲ್ಲೇ ಮೈಸೂರು ಹೈವೇಲೇ ಹೋಗ್ಬೋದಾಗಿತ್ತು. ಬಟ್ ನಮ್ಮ ಹುಡುಗ ಒಬ್ಬ ಇದ್ನಾ, ಅವನ್ನ ಪಿಕ್ ಮಾಡಿಕೊಂಡು ಆ್ಯಂಡ್ ಇಲ್ಲಿ ಮುಂದೆ ಟೋಲ್ ಆದಮೇಲೆ ಒಂದು ಡೈವರ್ಷನ್ ಸಿಗುತ್ತೆ. ಆ್ಯಂಡ್ ಈ ರೋಡ್ ಏನಕ್ಕೆ ನೆನಪಿದೆ ಗೊತ್ತಾ ನಿಮಗೆ? ಚಿರಂಜೀವಿ ಸರ್ಜಾ ಗೊತ್ತಲ್ಲ ಗೈಸ್? ಎಸ್, ಫಿಲಮ್ ಆ್ಯಕ್ಟರ್. ಅವ್ರು ಸಮಾಧಿ ಇರೋದು ಇಲ್ಲೇನೆ ನೋಡಿ, ಇಲ್ಲಿ ಕಾಣುತ್ತೆ ನಿಮಗೆ. ನೋಡಿ, ಇಲ್ಲಿ ಕಟೌಟು ಬಾಸ್ದು. ಒಳಗಡೆ ಅಲೋ ಮಾಡೋದಿಲ್ಲ. ಬನ್ನಿ, ಸೀದಾ ಬಿಡ್ದಿಲ್ಲ ಸಿಗ್ತೀನಿ. ಟೀ ಕುಡ್ದಿಲ್ಲ ಇನ್ನು, ಅಲ್ಲೇ ಟೀ ಸ್ಟಾಪ್ ಹಾಕೋಣ. ನಮ್ದು ಯೂಶ್ವಲಿ ಶಾಪ್ ಗೊತ್ತೇ ಇದೆಯಲ್ಲ ನಿಮಗೆ. ಗೈಸ್, ಫೈನಲಿ ಮೈಸೂರು ಬೆಂಗಳೂರು ಓಲ್ಡ್ ಹೈವೇಗೆ ಬಂದೆ. ನ್ಯೂ ಹೈವೇ ಆ ಕಡೆ ಇದೆ ನೋಡಿ, ಅಲ್ಲಿ ಕಾಣ್ತಾ ಇದೆ. ಟೀ ಆದಮೇಲೆ ಗೊತ್ತಲ್ಲ ಯೂಶ್ವಲಿ ಜೋಶ್ ಹೇಗಿರುತ್ತೆ ಅಂತ. ಎಸ್, ಆ್ಯಂಡ್ ಇಲ್ಲಿ ಎಕ್ಸಾಕ್ಟ್ ಬಿಡದಿಯಿಂದ 25 ಕಿಲೋಮೀಟರ್ಸ್ ಇದೆ ತಿಮ್ಮಪ್ಪನ ಬೆಟ್ಟ. ಆ್ಯಂಡ್ ನೋಡ್ಬೋದು ಕ್ಲೌಡ್ಸ್ ಎಲ್ಲ ಹೇಗಿದೆ ಅಂತ. ಇದನ್ನೇ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಗೈಸ್. ಬನ್ನಿ, ಇನ್ನು ಪೀಕಲ್ಲಿ ಹೇಗಿರುತ್ತೆ ಅಲ್ಲೇ ಹೋಗ್ಬಿಟ್ಟು ಶೂಟ್ ಮಾಡೋಣ. ಸುಮ್ಮನೆ ಇದೆಲ್ಲ ವ್ಲಾಗ್ ಮಾಡ್ಬೋದು, ನಿಮಗೂ ನೋಡೋದಕ್ಕೆ ಬೇಜಾರು. ಆ್ಯಕ್ಚುಲಿ ಪ್ಲ್ಯಾನ್ ಇದೆ ಗೈಸ್, ಇನ್ಸ್ಟಾ 360 ತೊಗೋಬೇಕು ಅಂತೇಳಿ. ಅಟ್ ಎ ಟೈಮ್ ಎರಡೂ ತೊಗೋಬೇಕು ಅಂತ ಪ್ಲ್ಯಾನ್ ಇತ್ತು, ಈ ಮೋಟೋಲಾ ಕ್ಯಾಮ್ರಾ ಆ್ಯಂಡ್ 360. ಬಟ್ ಇಲ್ಲ, 360 ಸ್ವಲ್ಪ ಲೇಟಾಗೆ ತಗೊಳ್ಳೋಣ ಅಂದ್ಕೊಂಡೆ ಯಾವಾಗಲೇ. ಇವಾಗ ತೊಗೊತೀನಿ ಅದನ್ನು. ಎಲ್ಲಿ ನೋಡೋದು ತಟ್ಟೆ ಇಡ್ಲಿನೇ. ಬಟ್ ಒಂದು ಹೋಟೆಲ್ ಚೆನ್ನಾಗಿದೆ ಇಲ್ಲಿ, ಅಲ್ಲಿ ಬ್ಯಾಕ್ ಸೈಡೇ ಹೋಯ್ತು. ವಾಪಸ್ ಹೋಗ್ತಾ ತಿಂದ್ಕೊಂಡು ಹೋಗೋಣ ಬನ್ನಿ. ಲಾಸ್ಟ್ ಎಪಿಸೋಡು ಹೇಗಿತ್ತು ಗೈಸ್? ಇದಕ್ಕೆ ಹೋಗಿದೆ, ಅದು ಮುತ್ಯಾಲಮಡು, ತಲಿ ಮತ್ತು ಇದು ನಮ್ಮ ಎಕೋ ಟೂರಿಸಮ್ ಪಾರ್ಕ್ ಚೆನ್ನಾಗಿದೆ ಅಂತ ಅಂದ್ಕೊತೀನಿ. ಎಸ್, ಆ್ಯಂಡ್ ಯಾವುದೋ ಒಂದು ಎಪಿಸೋಡ್ಗೆ ಐ ಡೋಂಟ್ ನೋ ಒಂದು ಕಮೆಂಟ್ ಮಾಡಿದರು, ಒಂದು ಖುಷಿನೂ ಅನ್ನಿಸ್ತು. ಬಿಕಾಸ್ ಕಂಪ್ಲೀಟ್ ವೀಡಿಯೋನ ನೋಡಿದ್ದಾರೆ. ಆ್ಯಂಡ್ ಇನ್ನೊಂದು ಮೆನ್ಷನ್ ಮಾಡಿದ್ದಾರೆ ವಿತ್ ಟೈಮ್. ಏನು ಗೊತ್ತಾ, ತುಂಬ ಸಲ ನಾನು ದಟ್ಸ್ ವೈ ಅನ್ನೋ ಒಂದು ವರ್ಡ್ನ ಯೂಸ್ ಮಾಡ್ತಾ ಇದ್ದೆ ಅಂತ. ಅವತ್ತೇನಾಯಿತು ಅಂದರೆ, ನನ್ನ ಜೊತೆ ಬಂದಿದ್ದು ಅದೇ ತಾಜ್ ಅಂತ ನಿಮಗೆ ಗೊತ್ತೇ ಇದೆ.
ತಮಿಳ್ನಾಡವನು, ಕನ್ನಡ ಅಷ್ಟಕ್ಕಷ್ಟೇ, ಬಿಕಾಸ್ ನಾವು ಕಂಪ್ನಿಲೂ ಅಷ್ಟೇ ಯೂಶ್ವಲಿ ಇಂಗ್ಲೀಷಲ್ಲೇ ಮಾತಾಡೋದು. ಸೊ ಅವನ ಜೊತೆ ಇಂಗ್ಲೀಷ್ ಮಾತಾಡಿ ಅದು ದಟ್ಸ್ ವೈ ಏನೋ ವರ್ಡ್ ಏನಾಯಿತು, ಕಾಮನ್ ಆಯಿತು. ಈಗ ಸೊ ಅನ್ನೋದು ಎಷ್ಟೋ ಸಲ ಯೂಸ್ ಮಾಡಿದ್ದೀನಲ್ಲ. ಅಯ್ಯೋ ಇನ್ನು ಕಲಿಬೇಕು ಗೈಸ್ ಮಾತಾಡೋದನ್ನ. ಸೂರ್ಯ ಒಬ್ನೇ, ಚಂದ್ರ ಒಬ್ನೇ. ನನ್ನ ವೀಕ್ನೆಸ್ ಏನೋ ಗೊತ್ತಿಲ್ಲ, ಬೆಳಿಗ್ಗೆನೇ ಹಿಂಗೆ ವೆಯ್ಟ್ ಸ್ಟಾರ್ಟ್ ಮಾಡಿದಾಗ ಇನ್ನು ಆ ನಿದ್ದೆ ಝೋನಲ್ಲೇ ಇರ್ತೀನಿ. ಸೊ ಏನು ಮಾತಾಡ್ಬೇಕು ಗೊತ್ತಾಗಲ್ಲ, ಮೈಂಡ್ ತಲೆ ಓಡೋದೇ ಇಲ್ಲ. ಬಟ್ ಇವಾಗ ಒಂದು ಸ್ವಲ್ಪ ಲೈಕ್ ಏನು ಆಫ್ಟರ್ ಟೀ ಆದಮೇಲೆ ಸ್ವಲ್ಪ ಆಕ್ಟಿವೇಟ್ ಆಗಿದೆ ಮೈಂಡು ಕೂಡ. ನೋಡ್ಬೋದು ಅಲ್ಲಿ ಪೀಕ್ಸ್ ಎಲ್ಲ ಕ್ಲೌಡಿಂದ ಮುಚ್ಕೊಂಡಿದೆ ಅಂತ. ಇದನ್ನೇ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ನಾನು. ರಾಮನಗರ ಯಾವ್ದು ಹೇಳಿ ಫೇಮಸ್ ಬೆಟ್ಟ, ಎಸ್ ರಾಮದೇವರ ಬೆಟ್ಟ ಕಾಣ್ತಾ ಇದೆ ನಿಮಗೆ. ಅದಕ್ಕೆ ಹೋಗೋ ಪ್ಲ್ಯಾನ್ ಇತ್ತು, ಬಟ್ ಹೈಕಿಂಗ್ ಮಾಡೋದಕ್ಕೆ ಆಗಲ್ಲ ನನಗೆ. ನಮ್ಮ ಪಾಪು ಬಿಟ್ಬಿಟ್ಟು ಹೋಗೋಕ್ಕೆ ಇಷ್ಟ ಇಲ್ಲ ಬೆಟ್ಟದ ಮೇಲೆ. ಈ ಬೆಟ್ಟ ಆದರೆ ಸೀದಾ ಬೈಕೇ ಎತ್ಕೊಂಡು ಹೋಗ್ಬೋದು. ಓಕೆ, ಇಲ್ಲೇ ಒಂದು ಡೈವರ್ಷನ್ ಸಿಗುತ್ತೆ ಗೈಸ್. ಸ್ಟ್ರೈಟ್ ಹೋದರೆ ನಿಮಗೆ ಮದ್ದೂರು, ಇಲ್ಲೂ ಹೋಗ್ಬೋದಂತೆ. ಬನ್ನಿ ಇದು ಹೆಂಗಿದೆ ಚೆಕ್ ಮಾಡೋಣ. ಇದನ್ನೇ ಎಕ್ಸ್ಪೆಕ್ಟ್ ಮಾಡಿದ್ದು ನಾನು, ಇಂಥ ವೇಲ್ ಹೋಗ್ಬೇಕು ಗೈಸ್. ಸುಮ್ಮನೆ ಹೈವೇಲಿ ಹೋಗ್ಬೋದಾಗಿತ್ತು. ನೋಡಿ ಇಲ್ಲಿ ನೇಟಸ್ ಸ್ಕೂಲ್ ಅಂತ ಸಿಗುತ್ತೆ. ಅಲ್ಲೇ ಒಂದು ಡೈವರ್ಷನ್ ಇದೆ ನಿಮಗೆ. ಆ ನೇಟಸ್ ಸ್ಕೂಲಿಂದ ಜಸ್ಟು ರೈಟಲ್ಲೇ ಇದೆ ಪಕ್ಕದಲ್ಲೇ. ಹಂಗೆ ಬಂದರೆ ಬ್ಯೂಟಿಫುಲ್ ವೇ ಸಿಗುತ್ತೆ ನಿಮಗೆ. ನಾನು ಇಲ್ಲೇ ಸುತ್ತಮುತ್ತ ಓಡಾಡ್ತಾ ಇದ್ದೀನಿ, ನೀವು ನೋಡಿರ್ಬೋದು ನನ್ನೆಲ್ಲ ಎಪಿಸೋಡ್ಸು. ಬೆಂಗಳೂರು ಸುತ್ತಮುತ್ತ ಅಪ್ರಾಕ್ಸಿಮೇಟ್ಲಿ ಹೈಯೆಸ್ಟ್ ಅಂದರೆ ಒಂದು 100-120 ಕಿಲೋಮೀಟರ್ಸ್ ಹೋಗಿರ್ಬೋದು ಅಷ್ಟೇ, ಲಾಂಗು. ಅಷ್ಟು ಬಿಟ್ಬಿಟ್ಟು ಎಲ್ಲೂ ಹೋಗಿಲ್ಲ. ಅದಕ್ಕೇ ನೆಕ್ಸ್ಟ್ ಎಪಿಸೋಡು ಇದು ಬಿಟ್ಬಿಟ್ಟು ನೆಕ್ಸ್ಟ್ ನೀವೇನು ನೋಡ್ತೀವ, ಒಂದು ಒಳ್ಳೆ ಕಡೆ ಪ್ಲ್ಯಾನ್ ಮಾಡೋಣ ಬನ್ನಿ. ಇನ್ಕಂಪ್ಲೀಟ್ ನಿದ್ದೆ ಏನೋ ಒಂದು ಸ್ವಲ್ಪ ಮೋಟಿವೇಟ್ ಮಾಡುತ್ತೆ. ಮೈಂಡಲ್ಲಿ ಸ್ವಲ್ಪ ನಿದ್ದೆ ಉಳ್ಕೋಬೇಕಂತೆ ಅಲ್ವಾ, ಅವಾಗಲೇ ಒಳ್ಳೊಳ್ಳೆ ಥಾಟ್ಸ್ ಬರೋದು. ಕಂಪ್ಲೀಟ್ ನಿದ್ದೆ ಆದಾಗ ಏನಾಗುತ್ತೆ, ತಲೆಯಲ್ಲಿ ಫುಲ್ ನೆಗೆಟಿವಿಟಿನೇ ಓಡುತ್ತೆ. ನಿನ್ನೆ ಎಷ್ಟು 12 o'clock ಆಯಿತು ಗೈಸ್ ಮಲ್ಕೊಳೋದು. ಒಂದು ವೀಡಿಯೋ ಎಡಿಟಿಂಗ್ ಇತ್ತು, ಯಾವುದೋ ಇದು ನೀವು ಲಾಸ್ಟ್ ಎಪಿಸೋಡ್ ನೋಡೋದವಲ್ಲ, ನಮ್ಮ ಕಾವೇರಿ ವೈಲ್ಡ್ ಲೈಫ್ ಸ್ಯಾಂಚುರಿ. ಅದು ಎಡಿಟಿಂಗ್ ಮಾಡೋದು ತುಂಬ ಕಷ್ಟ ಆಯಿತು. ಎಷ್ಟು 21 minutes ಏನೋ ಇದೆ. ನಂದು ಸಿಸ್ಟಮು ಚೇಂಜ್ ಆಯಿತು ಮೊನ್ನೆ. ಫಸ್ಟೆಲ್ಲ HP ಎಡಿಟ್ ಮಾಡ್ತಿದ್ದೆ, ಫಸ್ಟ್ ಟೈಮ್ ಲೆನೋವೋಗೆ ಶಿಫ್ಟ್ ಆಗಿದ್ದೀನಿ. ಸೊ ಎಡಿಟಿಂಗ್ ಅದಕ್ಕೂ ಇದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಅನ್ನಿಸ್ತು. ಓಕೆ ಸರ್, ಥ್ಯಾಂಕ್ ಯು. ಎಸ್ ನಮಗೆ ಇಂಥ ಕ್ಲೈಮೇಟ್ ಬೇಕು ಗೈಸ್. ಇಂಥ ಕ್ಲೈಮೇಟ್ ಇದ್ದಾಗ ಏನಾಗುತ್ತೆ, 10 ಅಲ್ಲ ಇನ್ನೂ 20 ಎಕ್ಸ್ಟ್ರಾ ಆದರೂ ಏನು ಅನಿಸಲ್ಲ ನಮಗೆ. ಸಾಕು, ಆಟೋ ಹೋಗ್ತಿದೆ ಒಂದು. ಇಲ್ಲಿ ತುಂಬ ಬೆಟ್ಟಗಳಿದ್ದಾವೆ ಗೈಸ್. ಪಾಪ ಪಬ್ಲಿಕ್ ಅವರೇ ಕನ್ಫ್ಯೂಸ್ ಆಗೋದು. ತಿಮ್ಮಪ್ಪನ ಬೆಟ್ಟನ, ಇದ್ಯಾವುದೋ ಸಿದ್ದೇಶ್ವರ ಬೆಟ್ಟ ಇದೆ, ಅಲ್ಲೋಗಿ ಚೆನ್ನಾಗಿದೆ ಅಂದರು. ಎಲ್ಲ ಬೆಟ್ಟನೂ ಚೆನ್ನಾಗಿದೆ, ಬಟ್ ಬೈಕ್ ಹೋಗೋದು ಇದೊಂದೇ ಬೆಟ್ಟಕ್ಕೆ. ಸೊ ಅದಕ್ಕೇ ನಮ್ಮ ಪಾಪು ಬಿಟ್ಬಿಟ್ಟು ನಾನು ಎಲ್ಲೋ ಹೋಗ್ತೀನಿ ಹೇಳಿ, ಅಲ್ವಾ ಪಾಪು? ಎಸ್, ಈ ಜನ್ಮದಲ್ಲಿ ನೀನು ಉದ್ದಾರ ಆಗಲ್ಲ ಕಣ, ಗೊತ್ತು ಬಿಡಿ. ಇಂಥ ಕ್ಲೈಮೇಟ್ಗೆ ಯಾವುದೂ ಸಾಂಗ್ ನೆನಪಾಗ್ತಿಲ್ವಲ್ಲ ಇವತ್ತು, ಯಾಕೆ ನಾನು ಸಾಂಗ್ ಅಷ್ಟೊಂದು ಕೆಡ್ದಾಗ ಆಡ್ತೀನಿ. ಏನ್ ಮಾತಾಡ್ತಾರ್ರಿ, ಯಾವನ್ರಿ ಅವನು? ಒಂದು ಎಪಿಸೋಡ್ ಅಂದಮೇಲೆ ಒಂದು ಸಾಂಗ್ ಹೇಳಲೇಬೇಕು ನಾನು. ಯಾವ್ದು ಹೇಳಿ? ನಿನ್ನ ಕಣ್ಣಲ್ಲಿದೆ ಒಂದು ಸಂಭಾಷಣೆ, ಇಂದು ನಿನ್ನಲ್ಲಿದೆ ಏನೋ ಆಕರ್ಷಣೆ, ಹೃದಯದಾದಿ ಹುಡುಕಲೇಬೇಕು ನೀ ಸುಮ್ಮನೆ, ಯಾರಿಗೂ ತಿಳಿಯದ ಖಾಸಗಿ ಸಂಭ್ರಮ ಪ್ರೀತಿಗೆ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಸೈಡ್ ಕೊಡ್ತಾನ, ಎಲ್ಲೋ ಬೋರ್ಡು ಸೈಡ್ ಕೊಡೋ ಡೌಟೇ. ಇನ್ನೇನು ಬನ್ನಿ, ಇನ್ನೊಂದು 1.5 ಕಿಲೋಮೀಟ್ರ್ ಇದೆ, ಹಿಂದೆನೇ ಹೋಗೋಣ. ಪಾಪ ಅವ್ನು ಸೈಡ್ ಕೊಡೋಕ್ಕೂ ಜಾಗ ಇಲ್ಲ, ಸುಮ್ಮನೆ ಆಗ ನೋಡೋದು ಯೂಸ್ ಇಲ್ಲ. ನಾನೀಗ ಈಗೇನ್ ಮಾಡ್ತಾನೆ ನಿಮ್ಮ ಹೀರೋ? ಅಣ್ಣ ಇಲ್ಲೇ ಸೈಡ್ ಕೊಟ್ಬಿಡೋ ಸ್ವಲ್ಪ. ಬಾ
ಹಳ್ಳಿ ಜೀವನನೇ ಗೈಸ್. ನೋಡಿ ಈ ಹೈವೇಗೆ ಬಂದು ಜಾಯ್ನ್ ಆಗ್ತಿದ್ವಿ, ಮೇಯ್ನ್ ರೋಡಲ್ಲಿ ಬಂದಿದ್ದೇವೆ. ಬಟ್ ಇಷ್ಟೊಂದು ಫೀಲೇ ಸಿಗ್ತಿದ್ದಿಲ್ಲ ನಮಗೆ. ಈ ಆರ್ಚಿದೆ ನೋಡಿ, ಇಲ್ಲಿ ಒಳಗಡೆ ಹೋದ್ರೆ ಸೀದಾ ತಿಮ್ಮಪ್ಪನ ಕೂಟಗಲ್ ತಿಮ್ಮಪ್ಪನ ಬೆಟ್ಟ, ಸ್ಟ್ರೈಟ್ ಹೋದರೆ ಜಾಲಮಂಗ್ಲ. ಫಸ್ಟ್ ಈ ಬೆಟ್ಟ ಮುಗಿಸ್ಕೊಂಡು ಅಲ್ಲಿ ಹೋಗೋಣ. ಮುಂಚೆ ಇಲ್ಲೆಲ್ಲ ಅಮೌಂಟ್ ಕಲೆಕ್ಟ್ ಮಾಡ್ತಿದ್ದೆವು, ಬಟ್ ಇವತ್ತೇನಕ್ಕೆ ಅಂತ ಗೊತ್ತಿಲ್ಲ. ಮೇ ಬಿ ಕ್ಲೋಸ್ ಮಾಡೋ. ಇವಾಗಿಂದ ಕ್ಲೈಂಬಿಂಗ್ ಸ್ಟಾರ್ಟ್. ಹೋಗ್ಲಿ ಈ ಬಂಡೆಗೆ ನಾವು ಹೈಕ್ ಮಾಡ್ಕೊಂಡು ಹೋಗ್ಬೇಕು ಆ್ಯಕ್ಚುಲಿ. ಬಟ್ ನಾವು ಈ ಬೆಟ್ಟಕ್ಕೆ ಹೋಗೋಣ. ಇಲ್ಲಿ ಕಾಣ್ತಾ ಇದೆಯಲ್ಲ ಮೇಲೆ. ಎಸ್, ಯಾವ ಕಡೆ ಹೋಗ್ಬೇಕಾ? ಇಲ್ಲ ಗೈಸ್, ಸಿ ದ ಬ್ಯೂಟಿ. ಇಲ್ಲಿ ಸ್ಟೆಪ್ಸ್ ಇದೆ. ಮೇಲೆ ಹೋಗಿಲ್ವಾ ಸರ್? ಲಾಸ್ಟ್ ಮಂತ್ ಹೋಗಿದ್ವಿ. ಅದೇ ಸಮಸ್ಯೆ ಆಗಿರೋದು. ಯಾಕೆ? ಅಲ್ಲಿ ಫಾರೆಸ್ಟ್ನವರು ಬಂಡೆ ಮೇಲೆ ಹೋಗಿ ಏನಾದ್ರು ಅನಾಹುತ ಆದರೆ ಸಮಸ್ಯೆ ಅಂತೇಳಿ. ಆ್ಯಕ್ಚುಲಿ ಮುಂಚೆ ಎಲ್ಲ ಅಲೋ ಮಾಡ್ತಿದ್ರು ಗೈಸ್ ಬೈಕ್ನ. ಹಾಯ್, ಏನು ನಿನ್ನ ನೇಮ? ಸಾಗರ್. ಹೌದಾ? ಮತ್ತೇನು? ಮತ್ತೇನಿಲ್ಲ, ಚೆನ್ನಾಗಿದೆ ಬೆಟ್ಟ ಎಲ್ಲ. ಹಾಂ, ಟೆಂಪಲ್ಲು ಇದೆ ಇಲ್ಲಿ. ಮೇ ಬಿ ಯಾವುದು ತಿಮ್ಮಪ್ಪ ಟೆಂಪಲ್ ಅಂತ ಕಾಣುತ್ತೆ. ಸೊ ಟೆಂಪಲ್ಗೆ ಹೋಗಲ್ಲ, ಗೊತ್ತಲ್ಲ ಗೈಸ್. ಯೂಶ್ವಲಿ ನಾವು ಬಿಟ್ಟುಬಿಟ್ಟೆ, ಹೋಗೋದಿಲ್ಲ. ಅದಕ್ಕೇ ಪೀಕ್ನ ಎಂಜಾಯ್ ಮಾಡೋಣ. ಆ್ಯಂಡ್ ಅಲ್ಲಿ ಒಂದು ವ್ಯೂ ಪಾಯಿಂಟ್ ಇದೆ ನೋಡಿ, ಅಲ್ಲಿ ಅದು ಬಂದುಬಿಟ್ಟು ಕಂಪ್ಲೀಟ್ ಯಾವುದು ಕೂಟ್ಗಲ್ ವಿಲೇಜು. ಕೂಟ್ಗಲ್ ವಿಲೇಜಲ್ಲಿ ಇರೋ ಬೆಟ್ಟನೇ ಕೂಟ್ಗಲ್ ತಿಮ್ಮಪ್ಪನ ಬೆಟ್ಟ. ಬನ್ನಿ ಪೀಕ್ ಹೋಗೋಣ. ನಾವು ಬಂದಿದ್ದು ಪೀಕ್ ಅಷ್ಟೇ, ಬಿಸಿಲಿರೋದು. ನನಗೂ ಆ ಬಿಸಿಲಿಗೂ ಅವಿನಾಭಾವ ಸಂಬಂಧ ಅಂತೇಳಿ ಹಿಂಗೆ ಹತ್ಕೊಂಡು ಹೋಗ್ಬೇಕು ನೋಡಿ ಪೀಕ್ಗೆ. ಆ್ಯಂಡ್ ಈ ಕಡೆ ಯಾವುದೋ ಒಂದು ಫಂಕ್ಷನ್ ಆಗ್ತಿದೆ ಗೈಸ್. ಬೆಳಿಗ್ಗೆಯಿಂದ ಟಿಫನು ಮಾಡಿಲ್ಲ. ಮೇ ಬಿ ವೆಜ್ಜೋ ನಾನ್ ವೆಜ್ಜೋ ಗೊತ್ತಿಲ್ಲ. ಸ್ಮೆಲ್ ನೋಡೋದ್ರೆ ಪಕ್ಕ ನಾನ್ ವೆಜ್ ಅನಿಸುತ್ತೆ. ಈ ಬಂಡೆಯಿಂದ ಕೆಳಗಡೆ ಹೋಗಿತ್ತಂತೆ ಬೈಕು. ಸ್ಟೆಪ್ಸ್ ಯಾವುದೂ ಇಲ್ಲ ಇಲ್ಲಿ, ಹಂಗೆ ಬಂಡೆ ಮೇಲೆ ಹೋಗ್ಬೇಕು ಅಷ್ಟೇ. ಆ್ಯಂಡ್ ಬೆಟ್ಟ ನೋಡಿ ಇಲ್ಲಿ ಮಾರ್ಕ್ ಮಾಡಿದಾಗ ನೋಡಿ. ಅಟ್ಲೀಸ್ಟ್ ಸ್ಟೆಪ್ಸನ್ನು ಮಾಡೋಕ್ಕಾಗಲಿಲ್ಲದವ ಹಿಂಗೆ ಮೆನ್ಷನ್ ಮಾಡಿದ್ರೆ ಸಾಕು ಗೈಸ್, ಹೋಗ್ಬೋದು ನಾವು. ಅಣ್ಣ ಈಗಲಾದ್ರೂ ನಿಜ ಹೇಳಿ, ಯಾರು ನೀವು? ಪಾಪ ಸಮಸ್ಯೆ ಏನು ಗೊತ್ತಾ ನೋಡಿ, ಅವ್ನು ಸ್ಲಿಪ್ಪಾಗಿ ಹಾಕೊಂಬಂದಿಲ್ಲ. ಏನಕ್ಕ? ಶ್ರಾವಣ ಅಲ್ವಾ? ಹಾಂ, ಶ್ರಾವಣನ? ಅದಕ್ಕೆ 1 ಮಂತ್ ಹಾಕೊಳ್ಳಲ್ಲ ನೋಡಿ. ಆ ಕಡೆ ಕ್ಲೌಡ್ಸ್ ಎಲ್ಲ ಹೇಗೆ ಕವರ್ ಆಗಿದೆ ಅದೇನೋ ಗೊತ್ತಿಲ್ಲ. ನಾನು ಹೋಗಿದ್ದ ಪೀಕಲ್ಲಿ ಎಕ್ಸೆಪ್ಟ್ ಅದು ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ ಬಿಟ್ಬಿಟ್ಟು ಇನ್ನೆಲ್ಲ ಬಿಸಿಲೇ ನೋಡಿ. ಈಗ ಮೆನ್ಷನ್ ಮಾಡಿದ್ದಾರೆ. ಸೊ ಇದನ್ನು ನೋಡಿಕೊಂಡು ಹೋಗಿ ನೋಡಿ, ಬೈಕ್ ಅಪ್ ಟು ಪೀಕ್ ತನಕ ತೊಗೊಂಡು ಹೋಗ್ಬೋದಾಗಿತ್ತು ಗೈಸ್. ಈ ಬೆಟ್ಟಕ್ಕೆ ಬಂದಿದ್ದು ಒಂದೇ ರೀಸನ್ನು, ಒಂದು ಪ್ರೈವೇಸಿ ಇದೆ. ಸಿಕ್ಕಾಪಟ್ಟೆ ಜನ ಇದಾವೆ. ನಿಮ್ಮ ಜೊತೆ ಮಾತಾಡಬೇಕು ಅಂದರೆ ನನಗೆ ಪ್ರೈವೇಸಿ ಬೇಕು. ಸಪ್ಪರ ಅಣ್ಣ ಸಪ್ಪರ ಅಣ್ಣ ಸಪ್ಪರ ಅಣ್ಣ ಸಪ್ಪರ ಅಣ್ಣ ಸಪ್ಪರ. ಈ ಜ್ಯೇಷ್ಠ ಹೋಗಿ ಆಷಾಢ ಹೋಗಿ ಶ್ರಾವಣ ಬಂದ್ರೆ ಅವನ್ ಟಾಪಾಗಿ ಬರ್ತಾನೆ ಅಂತ ಸಿದ್ಧಿ ಬುದ್ಧಿ ಜೋಯಿಸ್ರಿ ಹೇಳವ್ರೆ. ಒನ್ ಆಫ್ ದಿ ಬೆಸ್ಟ್ ಪೀಸ್ಫುಲ್ ಪ್ಲೇಸ್ ಅಂತಲೇ ಹೇಳ್ಬೋದು. ಯೂಶ್ವಲಿ ಎಲ್ಲ ಬೆಟ್ಟಕ್ಕೂ ಏನಾಗುತ್ತೆ, ಹೈಕ್ ಮಾಡ್ಕೊಂಡೇ ಹೋಗಬೇಕು. ಈ ರಾಮದೇವ್ರ ಬೆಟ್ಟ ಇದೆ, ಮತ್ತು ಇನ್ಯಾವುದಿದೆ, ತುಂಬ ಇದೆ ಇಲ್ಲಿ ರಾಮನಗರ ಸುತ್ತಮುತ್ತ. ಬಟ್ ಇದೊಂದೇ ಬೆಟ್ಟ ಅಪ್ ಟು ಬೈಕ್ ಬಂದುಬಿಡುತ್ತೆ. ಸ್ವಲ್ಪ ನೀವು ಟ್ರಕ್ ಮಾಡಬೇಕು, ಇಫ್ ನೆಸೆಸಿಟಿ ನಿಮಗೆ ಬೇಕಾಗಿದೆ ಅಷ್ಟೇ. ಇಲ್ಲ ಅಲ್ಲಿಗೆ ಎಂಡ್ ಮಾಡ್ಕೋಬೋದು ನೀವು. ಅಲ್ಲೇನಿದೆ ಅಲ್ಲಿಗೆ ಎಂಡ್ ಮಾಡಿಕೊಂಡು ಅಲ್ಲೇ ಚೆನ್ನಾಗಿದೆ ವ್ಯೂ ಎಲ್ಲ
ನಾವು ಜಸ್ಟ್ ಈ ಬ್ಯಾಕ್ ಸೈಡ್ ಕಾಣ್ತಿದೆಯಲ್ಲ, ಈ ಬಂಡೆ ಅಥವಾ ಹೋಗೋದಕ್ಕೆ ಅಲ್ಲಿ ಕೇವ್ಸ್ ಇದೆಯಂತೆ ಮಿಡ್ಲಲ್ಲಿ. ನೋಡೋಣ, ಅದೊಂದು ಚೆಕ್ ಮಾಡ್ಕೊಂಬೋಣ. ಬನ್ನಿ ಹೋಗೋಣ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. Don't you think that I can see you anxiously? Try not to catch a glimpse of me. Don't you worry, it's okay to take a peek. See the magic words now, pretty please. Yeah, you try to hide it, and you've gotten curious. So let your feelings out, stop playing dumb. ಜಸ್ಟ್ ಇನ್ನೊಂದು 2% ಹೈಕ್ ಮಾಡಬೇಕು. ನಾನು ಬ್ಯಾಕ್ ಸೈಡ್ ಕಾಣ್ತಾ ಇದೆ ಕೇವ್. ಸ್ವಲ್ಪ ಗಾಳಿ ತೊಗೊಳೋಣ ಅಂಥೇಳಿ. ಆ್ಯಂಡ್ ಕ್ಲೈಮೇಟ್ ಅಂತೂ ನೆಕ್ಸ್ಟ್ ಲೆವೆಲ್. ಬನ್ನಿ ಹೋಗೋಣ. ನಿಮ್ಮ ನೇಮು? ಕಮಲೇಶ್. ಥ್ಯಾಂಕ್ ಯು ಬಾ. ನಮ್ಮ ಕಮಲೇಶ್ಗೆ ಒಂದು ಥ್ಯಾಂಕ್ಸ್ ಹೇಳಿ. ಹಂಗೆ ಹಾಕ್ಲಾ ಯೂಟ್ಯೂಬ್ಗೆ? ಓಕೆ. ಇದು ಕೇವ್ಸ್ ಒಳಗಡೆ ಎಲ್ಲ ಹೋಗಿಲ್ಲ, ಇಷ್ಟೇನಾ? ನೋಡಿ, ನಿಮಗಾಗಿ ಎಷ್ಟೊಂದು ಕಷ್ಟಪಡ್ತೀನಿ ನಾನು. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ. ನಿಂಗೆ ಹೆಂಗೆ ಅನ್ನಿಸ್ತಾ? ಚೆನ್ನಾಗಿತ್ತು, ಪ್ಲೇಸ್ ಎಲ್ಲ ಚೆನ್ನಾಗಿದೆ. ಹಾಂ, ಸಖತ್ತಾಗಿದೆ. ಇನ್ನೊಂದ್ಸಲ ಬಂದು ನೋಡ್ಬೇಕು ಇಲ್ಲೆಲ್ಲ ಪ್ಲೇಸ್ ಎಲ್ಲ. ಓಕೆ. ಒಬ್ಬನೇ? ಚೆನ್ನಾಗಿದೆ. ಒಬ್ಬನೇ? ಒಬ್ಬನೇ ಅಲ್ಲ, ಯಾರಾದರೂ ಫ್ರೆಂಡ್ಸ್ ಎಲ್ಲ ಕರ್ಕೊಂಡು ಬಂದು. ಓಕೆ. ಒಬ್ಬನೇ ಬಂದರೆ ಮಜಾ ಇರಲ್ಲ, ಫ್ರೆಂಡ್ಸ್ ಎಲ್ಲ ಬಂದರೆ ಸ್ವಲ್ಪ ಚೆನ್ನಾಗಿರುತ್ತೆ, ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಇಷ್ಟೇ ಹೇಳ್ಬೇಕು. ಥ್ಯಾಂಕ್ ಯು. ಇಷ್ಟು ಹೇಳೋದಕ್ಕೆ ಇಷ್ಟಪಡ್ತೀಯಾ? ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಇವತ್ತು ಆ್ಯಕ್ಚುಲಿ ಹೋಗೋ ಪ್ಲ್ಯಾನ್ ಇದ್ದಿಲ್ಲ, ಸಂಡೇ ಮಲಗೋಣ ಅಂತ ಪ್ಲ್ಯಾನ್ ಇತ್ತು. ಬಿಡಬೇಕಲ್ಲ ನಮ್ಮ ಭಯ್ಯ, ಡೈಲಿ ಕಾಲು. ಜಸ್ಟ್ ನಾನು ಬೆಳಿಗ್ಗೆ ಯೂಶ್ವಲಿ ಅಲಾರಾಮ್ ಇಟ್ಕೊಂಡಿದ್ದಿಲ್ಲ ಬೇಗ ಹೇಳಬೇಕು ಅಂತೇಳಿ. ಅವನೇ ಕಾಲ್ ಮಾಡಿಬಿಟ್ಟು ಎಬ್ಬರಿಸಿದ. ಸೊ ದಟ್ಸ್ ವೈ ಹೇಗಿದ್ನೋ ಹಾಗೆ ರೆಡಿ ಆಗಿಬಿಟ್ಟು ಬಂದೆ. ವಿತೌಟ್ ಪ್ಲ್ಯಾನಿಂಗ್ ಬಂದಿದ್ದು ಗೈಸ್. ಇದೇ ನೋಡಿ ಆ ಬಂಡೆ. ಇದು ಮತ್ತು ಇದು ಈ ಮಿಡ್ಲಲ್ಲಿ ಒಂದು ಕೇವ್ ಇತ್ತು ಅಷ್ಟೇ. ಬಟ್ ಅದು ಕಂಪ್ಲೀಟ್ ಗಿಡ ಎಲ್ಲ ಬೆಳ್ಕೊಂಬಿಟ್ಟು ಆ ವೇನೇ ಇಲ್ಲ. ಸೊ ಇನ್ನೂ ತುಂಬ ಬೆಟ್ಟ ಇದೆ ಇಲ್ಲ ಆ್ಯಕ್ಚುಲಿ ಇಲ್ಲಿ. ಅಲ್ಲಿ ಅಲ್ಲೊಂದು ಕಾಣ್ತಾ ಇದೆ ಗೈಸ್ ನಿಮಗೆ, ಅದೇನಿದೆ ಅದು ಬಂದ್ಬಿಟ್ಟು ಜಲಮಂಗಲ ಬೆಟ್ಟ ಅಂತ ಹೇಳಿ. ಸೊ ಜಾಲಮಂಗಲ ಬೆಟ್ಟ ನಾನು ಲಾಸ್ಟ್ ಟೈಮ್ ಹೋಗಿದ್ದೆ. ಬಟ್ ಅದೊಂದು ಸ್ವಲ್ಪ ಒಂದು 40% ಏನೋ ಹೈಕ್ ಮಾಡಬೇಕು, ಸ್ಟೆಪ್ಸ್ ಇದೆ. ಸೊ ಇವಾಗ ಆಗಲ್ಲ, ವೇಡಿಂಗ್ ಜಾಕೆಟ್ಸ್ ಎಲ್ಲ ಇದೆ. ಸೊ ದಟ್ಸ್ ವೈ ಇದೇ ಎನಫ್ ಅಂತ ಅಂದ್ಕೊತೀನಿ. ಬನ್ನಿ ಹೋಗೋಣ. ಒಂದು ಬೇಜಾರಾಗಿದೆ ಏನು ಗೊತ್ತಾ ಗೈಸ್, ನನ್ನ ಪಾಪುನ ಅಲೋ ಮಾಡಲಿಲ್ಲ. ನನ್ನ ಬೈಕ್ನ ಅಲೋ ಮಾಡಲಿಲ್ಲ ಪೀಕ್ಗೆ. ನಂದೇ ಅಂತಲ್ಲ, ಯಾವ ಬೈಕ್ನೂ ಅಲೋ ಮಾಡಲಿಲ್ಲ. ನಂದು ಆ್ಯಕ್ಚುಲಿ ಅದು ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದೆ, ಅದೊಂದು ಫೋಟೋ ಶೂಟ್ ಮಾಡಬೇಕು ಬೈಕ್ದ ಅಂತೇಳಿ. ಆ್ಯಂಡ್ ಗೈಸ್, ನಿಮಗಾಗಿನೇ ಮತ್ತೆ ಒಂದು ರೌಂಡ್ ಸುತ್ಕೊಂಡ್ಬಂದಿದ್ದೀನಿ ಆ ಕೇವ್ನ ತೋರಿಸೋದಕ್ಕೆ. ಕೇವ್ ಮೀನ್ಸ್ ನೋಡಿ, ಇದು ಜಸ್ಟ್ ಆ ಬಂಡೆ ಮಿಡ್ಲಲ್ಲಿ ಹೋಗ್ಬೇಕು ಅಷ್ಟೇ. ಯಪ್ಪ, ಭಯ ಆಗ್ತಿದೆ ಅಲ್ವೇ ನಾವು ನಿಂಗೆ? ಬಾ, ನಾನಿದ್ದೀನಿ. ಇಷ್ಟೇ ನೋಡಿ. ಬೈಕ್ ಪಾರ್ಕಿಂಗ್ ಅಲ್ಲಿ ಮಾಡಿದ್ದೀನಿ. ಅಲ್ಲಿಂದ ಹಾಗೆ ಬಂದ್ಬಿಟ್ಟು ಇಲ್ಲಿ ಬಂದು ಹಿಂಗಿದೆ ವೇ ಆ್ಯಕ್ಚುಲಿ. ಅದು ಬಾ, ಇಲ್ಲಿ ಮುಂದೆ ಬಾ. ನಮ್ದು ಇದೆ ಶೋಕಿ ಅಲ್ಲ, ಶೋಕಿ ಅನ್ಸುತ್ತೆ ಉಣ್ಣೋದು ಉಣ್ಣೋದು. ಓಕೆ, ಜಸ್ಟ್ ನಾವು ಟಿಫನ್ ಆಯಿತು. ನಾನು ಆಯ್ ಮಾಡೋದಲ್ಲ ಹೇಳೋ ನೇಮೇನದು. ಸಚಿನ್, ನಿನ್ನೆ ಹೆಸರು ವಿಜಯ್ ಅಂತ. ಓಕೆ, ನೆಕ್ಸ್ಟ್ ಟೈಮ್ ಸಿಗೋಣ. ಲೇಟ್ ಆಗುತ್ತೆ, ಕೆಲಸ ಇದೆ. ಹಾಂ, ಬಿಡದಿ, ಅದಕ್ಕೆ ಬಿಡದಿ ಇಡ್ಲಿ ಅಂತಲೇ ಬಂದಿದ್ದು ನಾನು. ಓಕೆ ಬಾಯ್. ಇವಾಗ ಸದ್ಯಕ್ಕೆ ಇಷ್ಟು ಸಾಕು. ಆ್ಯಂಡ್
ಐ ಹೋಪ್ ಈ ಎಪಿಸೋಡ್ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನೆಕ್ಸ್ಟ್ ಎಪಿಸೋಡಲ್ಲಿ ನೆಕ್ಸ್ಟು ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ವಿನಯ್ ಸ್ಮಿನಿಯಾ. ಸಾಗರ್, ಥ್ಯಾಂಕ್ ಯು. ಓಕೆ. ಡೌಟ್ ರಾಜ, ನಾನು ಡೌಟೇ ಹಾಕೊಂಡಿಲ್ಲ ಕಣ. ನಮ್ಮ ಬದುಕಲು ದೀಪಾವಳಿ ಬಂದೇ ಬರುತ್ತೆ. ಪಟಾಕಿ ಯಾವಂದೇ ಆಗಿರ್ಲಿ, ಅಂಟ್ಸೋರು ನಾವಾಗಿರ್ಬೇಕು.